ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರತ್ನಾ ಶಿವು ವ್ಲಾಗ್ಸ್. ಇವತ್ತು ಬೆಳಗ್ಗಿನ ವ್ಲಾಗ್ ಆಗಿರುತ್ತೆ. ಇದು ಯಾವ್ಯಾವ ರೀತಿಯ ಅಡುಗೆಗಳನ್ನು ತಯಾರಿಸಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ನಾನಿಲ್ಲಿ ಶಾವಿಗೆಯನ್ನು ಹುರ್ಕೋತಾ ಇದ್ದೀನಿ. ಶಾವಿಗೆಯನ್ನು ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಶಾವಿಗೆಯನ್ನು ಹುರಿದು ಎತ್ತಿಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಪಡ್ಡು ಮಾಡೋಕ್ಕೆ ಹಿಟ್ಟನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೋಡಾ ಪುಡಿ, ಉಪ್ಪು ಅದೆಲ್ಲ ಹಾಕಿ ಹೆಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಶಾವಿಗೆ ಪಾಯಸ ಮಾಡಲಿಕ್ಕೆ ನೀರನ್ನು ಹಾಕಿ ಸಕ್ಕರೆ ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಹಂಚು ಕಾದಿದೆ, ಪಡ್ಡನ್ನು ಹಾಕೊಳ್ಳೋಣ. ಬೆಳಗಿನ ಜಾವ ಹೆಣ್ಮಕ್ಳಿಗೆ ಎಷ್ಟು ಕೈ ಇದ್ರೂ ಸಾಕಾಗಲ್ಲ. ನೆಕ್ಸ್ಟ್ ನಾನು ಇಲ್ಲಿ ನಡುವಿನ ಗ್ಯಾಸ್ ಒಳಗೆ ಸಾರಿಗೆ ಒಗ್ಗರಣೆಯನ್ನು ಹಾಕಲಿಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಲ್ಲ ಪಡ್ಡನ್ನು ತಿರುಗಿಸಿ ಹಾಕಿಂದ ಈಗ ಇಲ್ಲಿ ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆಯನ್ನು ಹಾಕಿ ಬೆಳ್ಳುಳ್ಳಿ ಮತ್ತಂದರೆ ಕೊತ್ತಂಬರಿಯನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ನೋಡಿ ಇಲ್ಲಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರೋ ಪಡ್ಡು ರೆಡಿ ಆದವು. ಎಲ್ಲ ಹೆಣ್ಮಕ್ಳಿಗೂ ಒಂದು ಟಿಪ್ ಏನಪ್ಪ ಅಂತಂದರೆ, ಹೊರಗೆ ನಮಗೋಸ್ಕರ ನಮ್ಮ ಮಕ್ಕಳಿಗೆಸ್ಕರನ ದುಡಿಯೋಕ್ಕೆ ಹೋಗಿರೋ ಗಂಡಂದ್ರಿಗೆ ನಾವು ಅವ್ರಿಗೆ ಡ್ಯೂಟಿಯಿಂದ ಅಥವಾ ಕೆಲಸದಿಂದ ಬಂದಾಗ ಅವ್ರಿಗೆ ಇಷ್ಟವಾಗಿರುವಂತಹ ಅಡುಗೆಗಳನ್ನು ಮಾಡಿ ಅವ್ರಿಗೆ ಊಟಕ್ಕೆ ನೀಡಿದೆ ಅಂದರೆ ತುಂಬಾ ಖುಷಿಪಟ್ಟು ಊಟ ಮಾಡ್ತಾರೆ. ಮನೆಗೆ ಬೇಗ ಬರಬೇಕು ಅಂತ ಕೂಡ ಹಾತೊರೀತಿರ್ತಾರೆ. ಆ ಥರ ನೀವು ಅಡುಗೆಗಳನ್ನು ಮಾಡಿ ನಿಮ್ಮ ಯಜಮಾನರಿಗೆ ಊಟ ಮಾಡಿಸಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಅದೇ ಥರ ಫೀಲ್ ಆದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸಾಂಬಾರು ಪುಡಿಯನ್ನೆಲ್ಲ ಹಾಕಿ ಕಲಸಿದ್ದೀನಿ. ಈ ಕಡೆ ಸಕ್ಕರೆ ಎಲ್ಲ ಕರಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಶಾವಿಗೆಯನ್ನು ಕುಡಿಸಿ ಸ್ವಲ್ಪ ಹೊತ್ತು ಬೇಯಿಸೋಣ. ಮೊದಲೇ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಮತ್ತು ತೊಗರಿಬೇಳೆಯನ್ನು ನಾವು ಕಡ್ಗೋಲಿಲ್ಲ ಸ್ವಲ್ಪ ಮಸ್ತ್ ಹಾಕಿದರೆ ಸಾರು ತುಂಬ ಟೇಸ್ಟ್ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಮಸ್ತು ಸೇರಿಸ್ತಾ ಇದ್ದೀನಿ. ಶಾವಿಗೆನೂ ಬೇಯಿತು. ಇಲ್ಲಿ ನಾವು ಹಾಲನ್ನು ಹಾಕಿ ಶಾವಿಗೆ ಖೀರಿಗೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ.
ನೆಕ್ಸ್ಟ್ ಇದಕ್ಕೆ ನಾವು ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಹಾಕಿದರೆ ಶಾವಿಗೆ ಖೀರು ರೆಡಿ ಆಯಿತು. ಸೂಪರ್ ಆಗಿರೋ ಶಾವಿಗೆ ಖೀರಂತೂ ರೆಡಿ ಆಯಿತು. ನನ್ನ ದಿನ ಇವತ್ತು ಈ ರೀತಿ ಇತ್ತು. ನಿಮ್ದು ಯಾವ ರೀತಿ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.